ಮಾರ್ನಿಂಗ್ ಡಿಯರ್. ಗುಡ್ ಮಾರ್ನಿಂಗ್ ಡ್ಯಾಡ್. ಓ ಡ್ಯಾಡ್, ನನ್ನ ಫ್ರೆಂಡ್ಸ್ ಬರ್ತಾರೆ, ಅವ್ರು ನನ್ನ ಜೊತೆಗೆ ಇರ್ತಾರೆ. ಈ ಕೆಲ್ಸದವರು ವಾಚ್ಮೆನ್ ಯಾರು ಬೇಡ ಡ್ಯಾಡ್, ಪ್ಲೀಸ್. ಅಲ್ದೆ ಟುಡೇ ಯೋರ್ ಅಡ್ವೈಸ್ ಕೊಟ್ಟಾಯ್ತು ಓವರ್ ಡ್ಯಾಡ್. ದಿನ ಅವ್ರು ನನಗೆ ಫೋನ್ ಕಾಲ್ ಮಾಡ್ತಾರೆ. ಆ ಫೋನ್ ಕಾಲ್ ಮಾಡಿದಾಗ ನನ್ನ ಡಿಮಾಂಡ್ಸ್ ಏನೇ ಇರ್ಲಿ, ಇಟ್ಸ್ ಅಟ್ ಮೈ ಡೋರ್ ಸ್ಟೆಪ್ ದ ವೆರಿ ನೆಕ್ಸ್ಟ್ ಡೇ. ಇವ್ರಿಬ್ರೇ ಬಫೂನ್ಗಳ ತರ ಕೂತ್ಕೊಂಡಿದ್ದಾರೆ, ನಮ್ ಹೀರೋನೇ ಕಾಣಿಸ್ತಿಲ್ಲ. ನಿನ್ನೆ ನಮ್ಮಪ್ಪ ಕೊಡ್ಸಿರೋ ಪಂಚ್ಗಳಿಗೆ ಪಂಚರ್ ಆಗಿರೋ ಫುಟ್ಬಾಲ್ ತರ ಎಲ್ಲೋ ಬಿದ್ದಿರ್ಬೇಕು. ಅಲ್ಲಿ ನೋಡಿ, ವರ್ಲ್ಡ್ ಕಪ್ ಗೆದ್ದಿರೋ ಕ್ಯಾಪ್ಟನ್ ಗಿಫ್ಟ್. ಇವತ್ ನಮ್ ಪ್ರೊಫೆಸರ್ ಬರ್ತ್ಡೇ ಇದೆ. ಇನ್ಯಾವ ಫೋಟೋ? ಏನ್ ಹಲ್ಲಿ ತೋರಿಸಿದ್ಲು, ಕಾಗೆ ಆರಿಸಿದ್ಲು. ಸರ್ ಓಪನ್ ಮಾಡಿ ಸರ್. ಬೇಕಂತ ಯು ಆರ್ ಸಸ್ಪೆಂಡೆಡ್ ಫಾರ್ ದ ಡೇ. ನಾನಿರುವಾಗ ಅವ್ನ್ ಚಾಂಪಿಯನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. It will be this easy. Yeah. You know, ದೊಡ್ಡ champion is right ಬಿಡ್ತೀಯಾ? Let's party. ನಾ ಗೆದ್ದಿದ್ರೆ ಹೇ ರೋಜಾ, ನಾನು ಬರ್ತೀನಿ. ಇವತ್ತಿನವರೆಗೂ ನೀನು ಎಷ್ಟು ಸಲ ಕಿಸ್ ಮಾಡಿದ್ಯಾ ಗೊತ್ತಾ? ಇದು ಸೇರಿ 365. ಅದೇಗಷ್ಟು ಕರೆಕ್ಟ್ ಆಗಿ ಹೇಳ್ತೀಯಾ? ನಮ್ ಲವ್ ಸ್ಟಾರ್ಟ್ ಆಗಿ ಇವತ್ತಿಗೆ 1 ವರ್ಷ ಆಯ್ತು. ದಿನಕ್ಕೊಂದು ಮುತ್ತು ಅಂದ್ರು ಇವತ್ತಿಗೆ 365 ಆಯ್ತು. ಲೆಕ್ಕ ಕರೆಕ್ಟಾ? ಒಂದ್ ದಿವಸಕ್ಕೆ ಒಂದ್ ಮುತ್ತು ಆಡಾಗುತ್ತಾ? ಅಯ್ಯಯ್ಯೋ, ಹಾಗಾದ್ರೆ ನಮ್ಗೆ 60 ವರ್ಷ ಆದಾಗ ಒಟ್ಟೆಷ್ಟು ಮುತ್ತಾಗುತ್ತೆ? 21,900. ಇದೆಲ್ಲ ಹೇಗ್ ಕರೆಕ್ಟ್ ಆಗಿ ಲೆಕ್ಕ ಇಟ್ಟಿದ್ಯಾ? ಲವ್ ಮಾಡಿದ್ರೆ ಮನಸ್ಸು, ದೇಹ, ಬುದ್ಧಿ ಎಲ್ಲ ಫ್ರೆಶ್ ಆಗಿ ವರ್ಕ್ ಮಾಡುತ್ತೆ. ಈಗ ನಾನು ನಿನ್ಗೆ ಹೊಸ ಲೆಕ್ಕ ಹೇಳ? ಬೇಡ. ಹೇಳ್ತೀನಿ ಸಜನಿ. ಬೇಡ ಅನ್ನಲ್ಲ. ಹೇಳ್ತೀನಿ ಅನ್ನಲ್ಲ. ಹೇಳ್ತೀನಿ. ಬೇಡ ಸಜನಿ, ನಿಂತ್ಕೋ. Come on, yeah, stop. Hey.
ನೀನು ಐ ಲವ್ ಯು ಅಂತ ಮಾತಲ್ಲಿ ಮಾತ್ರ ಹೇಳ್ತಾ ಇರ್ತೀಯ. ನನ್ನ ಮನಸ್ಸಿನಲ್ಲಿ ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ. ಹೇ, ಏನಾಯ್ತು? ನಾನೇನಾದ್ರೂ ತಪ್ಪಾಗಿ ಹೇಳಿದ್ನಾ? ಮತ್ತೆ ವಿಕ್ರಮ್, ನಮ್ ಲವ್ ಸಕ್ಸಸ್ ಆಗುತ್ತಲ್ವಾ? ಯಾಕೆ ನಿನಗೆ ದಿಢೀರಂತ ಈ ಭಯ? ನಿನಗ್ ನೆನ್ಪಿದ್ಯಾ, ಫಸ್ಟ್ ಟೈಮ್ ನಾನ್ ನಿನ್ ನೋಡ್ದಾಗಿಂದ ನಾನಿನ್ ಬೈತಾನೇ ಇದ್ದೆ. ಹೌದು. ಯಾಕೆ ಗೊತ್ತಾ? ಯಾಕೆ? ಫಸ್ಟ್ ಟೈಮ್ ನಾನ್ ನಿನ್ ನೋಡ್ದಾಗ್ಲೇ ನೀನ್ ನನಗಿಷ್ಟ ಆಗೋದೆ. ಆದ್ರೆ ಆ ಇಷ್ಟನೇ ಎಲ್ಲಿ ಲವ್ ಆಗ್ಬಿಡುತ್ತೋ ಅಂತ ಹೆದ್ರಿ ನಿನ್ ಜೊತೆ ನಾನ್ ಜಗಳ ಮಾಡಿದ್ರೆ ನೀನ್ ನನ್ನಿಂದ ದೂರ ಹೊರಟು ಹೋಗ್ತೀಯಾ ಅಂತ ಅನ್ಕೊಂಡೆ. ಆದ್ರೆ ಆದ್ರೆ ನಮ್ ಡ್ಯಾಡಿ ಯಾಕೆ ಅವ್ರೊಪ್ಪಲ್ಲ ಅಂತ ಭಯನಾ? ಒಪ್ಪಲ್ಲ ಅಂದ್ರೆ ಈಗ್ಲೇ ನಿನ್ ಹತ್ರ ತಾಳಿ ಕಟ್ಟಿಸ್ಕೊಂಡು ಅವ್ರ ಮುಂದೆ ಹೋಗಿ ನಿಂತ್ಕೊಳ್ತಾ ಇದ್ದೆ. ಮತ್ತೇನ್ ಪ್ರಾಬ್ಲಮ್ಮು? ಲವ್ ಬಗ್ಗೆ ಅವ್ರ ಮನ್ಸಿನಲ್ಲಿ ಎಲ್ಲೋ ಒಂದ್ ಕಡೆ ನೋವಿದೆ, ರೋಷ ಇದೆ. ಅದನ್ನ ಯಾರ ಹತ್ರನೂ ಹೇಳ್ಕೊಳಕ್ ಇಷ್ಟ ಪಡದೆ ತುಂಬಾ ವರ್ಷಗಳಿಂದ ಅವರೊಬ್ಬರೇ ಸಂಕಟ ಪಡ್ತಾ ಇದ್ದಾರೆ. ಒಂದಿನ ಒಬ್ರು ಮದುವೆಗೆ ಅಂತ ನಾನ್ ನಮ್ ತಂದೆ ಜೊತೆ ಹೋದಾಗ, ಸಜನಿ, ಐ ಲವ್ ಯು. ಯಾಕೆ? ನಂಗ್ ಗೊತ್ತು 5 ದಿನ ಬಾಕಿ ಇದೆ ಅಂತ ಮುತ್ಕೊಡಕ್ ಬರ್ತಿದ್ಯಾ ಅಂತ. ಓನ್ಲಿ ಒನ್. ಏನು ಇವತ್ತಿಷ್ಟೊಂದು ಕಿಸ್ಸು? 10 days ಬ್ಯಾಲೆನ್ಸ್ ಇದೆ. ಯಾರಾದ್ರೂ ನೋಡಿದ್ರೆ ಅಷ್ಟೇ ನಮ್ ಕತೆ. ಯಾರು ನೋಡೋದಿಲ್ಲ, ಎಲ್ರು ಅವ್ರವ್ರ ಕೆಲ್ಸದಲ್ಲಿದ್ದಾರೆ. ಏನು ಸಖತ್ ಮೂಡಲ್ಲಿದ್ಯಾ ಇವತ್ತು? ಗೆಸ್. ವಿಕ್ರಮ್, ಟೆಲ್ ಮಿ, ಏನು ಅಂತ ಹೇಳು. ಗೆಸ್ ಮಾಡು. ವಾಟ್? ಗೆಸ್. ಟೆಲ್ ಮಿ. ನಿಮ್ಮಪ್ಪ ಒಪ್ಕೊಂಡ್ಬಿಟ್ರು. ಮದ್ವೆಗೆ ಒಪ್ಕೊಂಡ್ಬಿಟ್ರಾ? ನೋ ನೋ, ಇನ್ನೂ ಅಷ್ಟರು ಹೋಗಿಲ್ಲಮ್ಮ. ಕೆಲ್ಸ ಕೊಡೋಕ್ ಒಪ್ಕೊಂಡಿದ್ದಾರೆ. ನಾಳೆ ನೀ ಡ್ಯೂಟಿಗೆ ಜಾಯ್ನ್ ಆಗ್ಬೇಕಂತೆ. ನಿಮ್ಮಮ್ಮ ಬಂದ್ಬಿಟ್ರೆ? ಬರ್ಲಿ. ನಿಮ್ಮಕ್ಕ ನೋಡ್ಬಿಟ್ರೆ? ನೋಡ್ಲಿ. ಹೀಗೆಲ್ಲ ಮಾಡೋದಂತ ಆತ ನೋಡಿದ್ರೆ ಒದಿತಾರೆ. ಹೊಡಿಲಿ. ಮಕ್ಕಳು ಸ್ಕೂಲಿಂದ ಬರೋ ಟೈಮು, ಅವ್ರೇನಾದ್ರೂ ನೋಡಿದ್ರೆ? ನೋಡ್ಲಿ. ನೋಡ್ಬಿಟ್ಟೆ. ಯಾರೋ ಇದೆಲ್ಲ ಹೇಳ್ಕೊಟ್ಟಿ ನಿನಗೆ? ಲಕ್ಷ್ಮಿ, ತಿಂಡಿ ರೆಡಿ ಆಯ್ತಾನೆ? ಆಫೀಸ್ ಸಜನಿ, ಇವತ್ತಿಂದ ಬೇರೆ ಕೌಂಟಿಂಗ್ ಸ್ಟಾರ್ಟ್ ಅಲ್ವಾ? ವಿಕ್ರಮ್, ನೀ ತುಂಬಾ ಮೋಸ ಮಾಡ್ತಿದ್ಯಾ. ಓಪನ್ ಪ್ಲೇಸ್ ಫಸ್ಟ್ ನೈಟಾ? ನಾವು ಡಿಫರೆಂಟ್ ಲವರ್ಸ್, ಡಿಫರೆಂಟ್ ಫಸ್ಟ್ ನೈಟ್. ಹೇ, ಯಾರ್ ನೀವೆಲ್ಲ? ದೇವಲೋಕದ ಸಖಿಯರು ಲಲಲಲ ಹಾಡೋದಕ್ ಬಂದಿದೀವಿ. ಲಲಲ ಹಾಡಾಗಿದೆ ಡೇಟಾ. ಫಸ್ಟ್ ನೈಟ್ ನಮ್ಮ ಮತ್ತೆ ಡೇಟ್ ಹಾಡ್ತೀವಿ, ಆವಾಗ ಬನ್ನಿ.